ಎಲ್ಲೋ ಹೋಗುವಾಗ ಒಂದು ಶಿಲ್ಪಕಲಾ ಕೇಂದ್ರವನ್ನು ನೋಡಿದೆ. ಅಲ್ಲಿದ್ದ ಹಲವಾರು ವಿಗ್ರಹಗಳ ಮೇಲೆ ಕಣ್ಣಾಯಿಸಿದೆ. ಆಗ್ಲೇ ಈ ಕೆತ್ತನೆಯ ಹಿಂದಿರೋ ಕೈಗಳನ್ನ ನೋಡಬೇಕು, ಸುಂದರ ಮೂರ್ತಿಗಳನ್ನ ಮೂಡಿಸೋದ್ರ ಹಿಂದಿನ ಶ್ರಮವನ್ನ ತಿಳ್ಕೋಬೇಕು ಅಂತ ಇಲ್ಲಿದ್ದೊಬ್ರು ಶಿಲ್ಪಿಯನ್ನ ಭೇಟಿ ಮಾಡಿ ಮಾತಾಡೋಕೆ ಶುರು ಮಾಡಿದೆ. ಅವರಿಗೆ ಆ ಕೆಲಸದ ಮೇಲಿದ್ದ ಶ್ರದ್ಧೆ ಮತ್ತು ಭಕ್ತಿಯನ್ನು ನೋಡಿ ತುಂಬಾ ಖುಷಿಯಾದೆ. ಒಂದು ಖಾಲಿ ಕಲ್ಲಿನ ಮೇಲೆ ವಿಗ್ರಹವನ್ನ ಮೂಡಿಸೋದು, ಕಲ್ಲನ್ನ ಸುಂದರ ಶಿಲೆಯನ್ನಾಗಿ ಮಾಡೋದು ಸುಲಭದ ಕೆಲಸವಲ್ಲ. ಇದನ್ನ ವರ್ಷಾನುಗಟ್ಲೆ ಪರಿಶ್ರಮ ವಹಿಸಿ ಕಲಿಬೇಕು, ಶ್ರದ್ಧೆ ವಹಿಸಿ ಬುದ್ಧಿ ಉಪಯೋಗಿಸಿ ಈ ಕೆಲಸವನ್ನ ಮಾಡಬೇಕು. ಒಂದು ಸಣ್ಣ ತಪ್ಪಲ್ಲಿ ವಿಗ್ರಹ ಹಾಳಾದ್ರೂ ತಿಂಗಳುಗಟ್ಲೆ ಮಾಡಿದ್ದ ಕೆಲಸವನ್ನ ಮತ್ತೆ ಮೊದಲಿಂದ ಶುರು ಮಾಡಬೇಕು. ಇದೆಲ್ಲದಕ್ಕೂ ಮೊದಲು ಈ ಕಲೆ ಆ ಕಲಾವಿದನಿಗೆ ಒಲಿಬೇಕು. ಈ ಕಲೆ ಅನ್ನೋದೇ ಹಾಗೆ, ಇದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಈ ಸಾಗರದಲ್ಲಿ ಈಜಿ ದಡ ಮುಟ್ಟೋಕ್ಕಾಗಲ್ಲ. 30 ವರ್ಷದಿಂದ ಇದೇ ಕೆಲಸವನ್ನ ಮಾಡ್ತಾ ಇದ್ರು ನಾನು ಈ ಕಲೆಯನ್ನ ಪೂರ್ಣವಾಗಿ ಕಲ್ತಿದ್ದೀನಿ, ಸ್ವಲ್ಪನಾದ್ರೂ ಸಾಧಿಸಿದೀನಿ ಅನ್ನೋ ಒಂದು ಮಾತು ಕೂಡ ಇವರ ಬಾಯಲ್ಲಿ ಬರಲಿಲ್ಲ. ಕಲಿತಿದ್ದು ಸಾಸಿವೆ ಎಷ್ಟು, ಬಾಕಿ ಇರೋದು ಸಾಗರದಷ್ಟು ಅನ್ನೋ ಯೋಚನೆ ಬಿಟ್ಟು ಬೇರೆ ಇರಲಿಲ್ಲ. ಒಬ್ಬ ಕವಿಯ ಕಲ್ಪನೆ ಅಕ್ಷರದ ಮೂಲಕ ಪುಸ್ತಕದ ಮೇಲೆ ಬಂದ್ರೆ, ಒಬ್ಬ ಶಿಲ್ಪಿ ಕೆತ್ತನೆಯ ಮೂಲಕ ಕಲ್ಲಿನ ಮೇಲೆ ತರ್ತಾರೆ. ಇವರನ್ನ ಮಾತಾಡಿಸಿ ಆ ಶಿಲ್ಪಿಗಳ ಮೇಲೆ ನನಗಿದ್ದ ಗೌರವ ಇನ್ನೂ ಹೆಚ್ಚಾಯಿತು. ನಮ್ಮ ಐತಿಹಾಸಿಕ ಜಾಗಗಳನ್ನ ಕೆತ್ತಿದ ಗತಿಸಿದ ಇತಿಹಾಸವನ್ನ ಕಲ್ಲುಗಳ ಮೇಲೆ ಮೂಡಿಸಿ ಹೋದ ಆ ಶಿಲ್ಪಿಗಳ ಕಲೆ ಅತ್ಯದ್ಭುತ ಅಂತ ಅನಿಸ್ತು. ಒಂದು ಕಲೆಯನ್ನ ತನ್ನ ಜೀವನೋಪಾಯಕ್ಕೆ ಬಳಸಿ ಬದುಕೋದು ಸುಲಭದ ಮಾತಲ್ಲ. ಹಾಗೆ ಬದುಕಿದ್ರೆ ಅದಕ್ಕಿಂತ ಸಂತೃಪ್ತಿಯ ಬದುಕು ಮತ್ತೊಂದಿಲ್ಲ. ಇಂತಹ ಬೇರೆ ಬೇರೆ ಕಲೆಗಳನ್ನ ಕರಗತ ಮಾಡ್ಕೊಂಡಿರೋ ಕಲಾವಿದರನ್ನ ಗೌರವಿಸಬೇಕು ನಾವೆಲ್ಲ. ನನಗೆ ಕುತೂಹಲ ಹುಟ್ಟಿಸೋ ಪ್ರತಿ ವಿಚಾರದ ಬಗ್ಗೆಯೂ ವಿಡಿಯೋ ಮಾಡಿ ನಿಮ್ಮನ್ನು ತರ್ತೀನಿ. ಫಾಲೋ ಮಾಡಿ, ಬೆಂಬಲಿಸಬೇಕು ನೀವೆಲ್ಲ.